ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಸ್ಪೆಷಲ್ ಆದ ಒಂದು ಚಿಕನ್ ಲಿವರು ಮತ್ತು ಕಿಡ್ನಿ ಎರಡು ಸೇರಿ ಒಂದು ಗ್ರೇವಿ ಮಾಡಿದ್ದೀನಿ. ಅದು ದೋಸೆ, ಮುದ್ದೆ, ರೈಸ್ ನೋಡಿ. ರೈಸಿಗೆ ಮತ್ತು ದೋಸೆಗೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಇದನ್ನು ಹೇಗೆ ಮಾಡೋದು, ನಾನು ಏನೇನು ಮಸಾಲೆ ಹಾಕಿದ್ದೀನಿ ಅಂತೆಲ್ಲ ಫುಲ್ಲು ನೀಟಾಗಿ ತೋರಿಸಿದ್ದೀನಿ. ನೀವು ಅದೇ ಥರ ಟ್ರೈ ಮಾಡಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಒಂದು ಚಿಕನ್ ಲಿವರ್ ಗೊಜ್ಜು, ಚಿಕನ್ ಲಿವರ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ರೈಸಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಸಿಂಪಲಾದ ಚಿಕನ್ ಲಿವರ್ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸಂಡೇ ಅಲ್ಲ, ಸಂಡೇ ಸ್ಪೆಷಲು ಚಿಕನ್ನು ಲಿವರು ಮತ್ತು ಚಿಕನ್ದು ಲಿವರು ಈ ಥರ ಗುಂಡಿಕಾಯಿ ಅಂತ ಬರುತ್ತಲ್ಲ, ಏನು ಹೇಳೋದು, ಕಿಡ್ನಿ ಅಂತೀವಿ ನಾವು ನೋಡಿ. ಲಿವರು ಇದು ಚಿಕನ್ನದು, ಇದು ನಾನು ಕ್ಲೀನ್ ಮಾಡಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಗೊಜ್ಜು, ಸೂಪರಾಗಿರೋ ಗೊಜ್ಜು. ಮತ್ತು ಔಟ್ಸೈಡ್ ಮಸಾಲ ಹಾಕಲ್ಲ, ಮನೇಲೇ ಇರೋ ಮಸಾಲ ಹಾಕಿ ಯಾವ ಥರ ಒಂದು ಗ್ರೇವಿ ಮಾಡೋದು ಅಂತ ನಾನು ಸಿಂಪಲಾಗಿ ತೋರಿಸ್ತೀನಿ. ಇವಾಗ ನೋಡಿ, ಇದು 1 kg ಇದೆ, 1 kg. ನಾನು ಬೆಳಗ್ಗೆನೇ ತಂದೆ ವಾಕಿಂಗ್ ಹೋಗಿ ಬರುವಾಗ. ಇದರದ್ದು ಒಂದು ಗ್ರೇವಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ಅದಕ್ಕೆ ಇವಾಗ ಏನೇನು ಬೇಕು ಅಂತ ಎಲ್ಲ ಮಸಾಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕು ಮಸಾಲೆ ಅಂತ ನಾನಿವಾಗ ಒಂದೊಂದೇ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ನೀವು ಅದೇ ಥರ ಸೇಮ್ ಮಾಡಿ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಮಸಾಲೆ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಆಮೇಲೆ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಂದಾಜು ನಿಮಗೆ ಗೊತ್ತಿರುತ್ತಲ್ಲ ಅದು. ಶುಂಠಿ ಬೆಳ್ಳುಳ್ಳಿ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ರುಬ್ಬಕ್ಕೆ ಒಂದು ಇಡೀ ಈರುಳ್ಳಿ ರುಬ್ಬಕ್ಕೆ ನೋಡಿ, ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಲವಂಗ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿದಾಯಿತು. ಆಮೇಲೆ ರುಬ್ಬಕ್ಕೆ ಸ್ವಲ್ಪ ಪುದೀನ, ಆಮೇಲೆ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಅದಕ್ಕೆ 1 ಸ್ಪೂನು ಧನಿಯಾ ಪೌಡ್ರು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು 1 ಸ್ಪೂನು ನೋಡಿ, 1 ಸ್ಪೂನ್ ಧನಿಯಾ ಪೌಡ್ರು, 1-2 ಸ್ಪೂನ್ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದಕ್ಕೆ 1 ಸ್ಪೂನು ಜೀರಿಗೆ ತುಂಬ ಒಳ್ಳೆಯದು, ಜೀರಿಗೆ ಹಾಕಿದ್ದೀನಿ. ಆಮೇಲೆ ಒಂದು 4 ಟೊಮೆಟೊ, ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ನೋಡಿ, 4 ಟೊಮೆಟೊ. ಇವಾಗ ನಾನು ಇಷ್ಟನ್ನು ನೀಟಾಗಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೀಟಾಗಿ ರುಬ್ಕೊಂಡು ನೀಟಾಗಿ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ತೀನಿ. ಕುಕ್ಕರಲ್ಲಿ ಯಾಕೆ ಮಾಡ್ತೀನಿ ಅಂದರೆ, ಅದು ಕಿಡ್ನಿ ಬೇಯಲ್ಲ. ಕಿಡ್ನಿ ಬೇಗ ಬೇಯಬೇಕಂದ್ರೆ 1 ವಿಸಲು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾಯೋಷ್ಟರಲ್ಲೇ ನೋಡಿ, ಇವಾಗ ಮಸಾಲೆ ರುಬ್ಬಿ ನುಣ್ಣಗೆ ನೈಸಾಗಿ ಮಸಾಲೆ ರುಬ್ಬಿ ರೆಡಿಯಾಗಿದೆ. ಮಸಾಲೆನ ರುಬ್ಬಿ ನುಣ್ಣಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನಾನು ಈ ಲಿವರ್ ಗೊಜ್ಜಿಗೆ ಒಂದು ಸ್ವಲ್ಪ ನೋಡಿ, ನಾನು ಮನೇಲೇ ಮಾಡಿದ ಪೆಪ್ಪರು, ಇದು ಮನೇಲೇ ಮಾಡಿದ ಪೆಪ್ಪರ್ ಪೌಡ್ರ್ ಹಾಕ್ತೀನಿ. 1 ಸ್ಪೂನು ಪೆಪ್ಪರ್ ಪೌಡ್ರು ನಾನು ಮನೇಲೇ ರೆಡಿಮೇಡ್ ತರಲ್ಲ, ನಾನು ಮನೇಲೇ ಪೌಡ್ರು ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಅದು ಹಾಕಿದೆ. ಅದಕ್ಕೆ ಸ್ವಲ್ಪ ನೋಡಿ ಅರಿಶಿನ ಹಾಕ್ತೀನಿ, ಸ್ವಲ್ಪ ಅರಿಶಿನ. ಆಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ನೋಡಿ. ಇವಾಗ ಇಲ್ಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾಯುವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು,
ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಲಿವರ್ ಕಿಡ್ನಿ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಕೊಬ್ಬು ನಂಬಿಕೆ ಇರುತ್ತೆ, ಅದು ಬಿಡುತ್ತೆ. ನೋಡಿ, ಇದನ್ನು ಚೆನ್ನಾಗಿ ತೆಗೆದು ಮಿಕ್ಸ್ ಮಾಡಿ ಉಪ್ಪು, ಅರಿಶಿನ, ಪೆಪ್ಪರ್ ಪೌಡ್ರು, ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗಿಂದ ಈರುಳ್ಳಿ ಕರಿಬೇವು ಸೊಪ್ಪು ಜೊತೆ ಇದನ್ನು ಹಾಕೊಳ್ಳಿ. ಚಿಕನ್ ಲಿವರ್ ಫ್ರೈ ಇದೆ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಎಣ್ಣೆ ಜೊತೆ ನೀಟಾಗಿ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ. ಒಂದು 5 ನಿಮಿಷ ಅದು ಬೇಯಬೇಕು ಫ್ರೆಂಡ್ಸ್, ಚೆನ್ನಾಗಿ ಬೇಯಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಣ್ಣೆ ಜೊತೆ ಈರುಳ್ಳಿ ಜೊತೆ ಲಿವರ್ ಯಾವ ಥರ ರೆಡಿಯಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಈರುಳ್ಳಿ ಕರಿಬೇವು ಸೊಪ್ಪು ಜೊತೆ ಲಿವರ್ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟಿದೆ. 5 ನಿಮಿಷ ಬಿಟ್ಟ ಮೇಲೆ ಈ ಥರ ಆಗಿದೆ. ಸೂಪರಾಗಿ ಇವಾಗಲೇ ಸೂಪರಾಗಿ ಕಾಣುತ್ತೆ. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಆ ರುಬ್ಬಿರೋ ಮಸಾಲೆ ಹಾಕ್ತೀನಿ. ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ದಿನ ಚಿಕನ್ನು ಎಂದು ಬೇಜಾರಾಗಿರುತ್ತೆ. ನೀವು ಈ ಥರ ಗೊಜ್ಜು ಮಾಡ್ಕೊಂಡು 5 ಸಲ ಊಟ ಮಾಡಿ, ಟ್ರೈ ಮಾಡಿ. ನಾನು ಮಾಡ್ದಂಗೆ ಸೇಮ್ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಸೇಮ್ ಮಸಾಲೆ ಹಾಕಿ ಮಾಡಿ. ನಿಮಗೂ ಗೊತ್ತಲ್ವ, ನಾನು ಔಟ್ಸೈಡ್ ಮಸಾಲೆ ಯಾವುದು ಹಾಕಿಲ್ಲ. ಚಿಕನ್ ಮಸಾಲೆ, ಗರಂ ಮಸಾಲೆ ಯಾವುದು ಹಾಕಿಲ್ಲ. ಮನೇಲಿ ಏನು ಮಸಾಲೆ ಇದೆ ಅದೇ ಮಸಾಲೆ ಹಾಕಿ ಮಾಡಿದ್ದೀನಿ. ಇವಾಗ ಮಿಕ್ಸಿ ತೊಳೆದು ಸ್ವಲ್ಪ ನೀರನ್ನು ಹಾಕ್ತೀನಿ. ನೋಡಿ, ನಿಮಗೆ ಗ್ರೇವಿ ಬೇಕಲ್ಲ, ಮುದ್ದೆಗೆ ರೈಸಿಗೆ ಗ್ರೇವಿ ಬೇಕಲ್ಲ, ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನು ಏನು ಹಾಕಲ್ಲ, ಬರೀ ಗ್ರೀನ್ ಚಿಲ್ಲಿ ಮತ್ತು ಅದೇ ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡ್ರ್, ಖಾರಕ್ಕೆ ಅಷ್ಟೇ ಹಾಕಿದ್ದು. ನಾನು ಖಾರ ಪೌಡ್ರ್ ಬಳಸಿಲ್ಲ ಇದರಲ್ಲಿ. ಈ ಥರ ಗ್ರೇವಿ ಒಂದು ಸಲ ನೀವು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಇದನ್ನು ಒಂದು ವಿಸಿಲ್ ಮುಚ್ಚಳ ಹಾಕಿ ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಟೇಸ್ಟಿಯಾದ ಲಿವರು ಗೊಜ್ಜು ಯಾವ ರೀತಿ ಆಗಿದೆ ಅಂತ ನಾವು ಮುಚ್ಚಳ ತೆಗೆದು ಒಂದು ವಿಸಿಲ್ ಆಗಿದೆ. ಮುಚ್ಚಳ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಇದು ಚಿಕನ್ ಲಿವರ್ ಗೊಜ್ಜು ದೋಸೆಗೆ, ಮುದ್ದೆಗೆ, ರೈಸಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಾಗಿದೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ನೀರು ಬೇಡ, ಜಾಸ್ತಿ ಗ್ರೇವಿ ಬೇಡ ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಬೇಕಿತ್ತು, ದೋಸೆಗೂ ಮತ್ತು ರೈಸಿಗೂ ಮುದ್ದೆಗೆಲ್ಲ ಗ್ರೇವಿ ಬೇಕಾಗಿತ್ತು. ಅದಕ್ಕಾಗಿ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಸೂಪರಾಗಿ ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ, ದಿನಾ ಚಿಕನ್ ತಿಂದು ಬೇಜಾರಾಗುತ್ತೆ ಅಲ್ವಾ, ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇದು ನನ್ನ ಓನ್ ಮಸಾಲ, ಮನೇಲಿರೋ ಮಸಾಲನೇ ರುಬ್ಬಿ ಮಾಡಿರೋದು.